ಇಲ್ಲ 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 ಎಂಟ್ರಿ ಕೊಡಲ್ಲ ಹಾಕಿದ್ರೆ ನೋಡಿ, ಓದ್ಲಿಲ್ಲ ನೀವು, ಇಲ್ಲಿ ಹಾಕಿದ್ದಾರೆ. ಈಗ ನಾವು ಒನ್ ಈಗ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ 6 ಗಂಟೆ, ನೀವು 5 ಗಂಟೆ ಎಕ್ಸಿಟ್ ಆದ್ರೆ 6 ಗಂಟೆ ಕೊಡ್ಬೋದು. ನಿಮ್ಮ ಕರುನಾಡು ಜನ್ಸ್ ಅಂತ ಇದೆ ಸರ್. ಓಕೆ ಬಾಯ್ ಬಾಯ್. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಕರ್ನಾಟಕದಲ್ಲಿ ಟೈಗರ್ ಬಿಲ್ಡ್ ಅಂತಾನೆ ಖ್ಯಾತಿಯಾಗಿರುವಂತಹ ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸಫಾರಿ ಅಂತೂ ಅಲ್ಲ, ಇಲ್ಲಿ ಒಂದು ರೋಡಲ್ಲಿ ನಮ್ಮ ಓನ್ ವೆಹಿಕಲ್ಸ್ನೇ ಅಲೋ ಮಾಡ್ತಾರೆ. ಆ ರೋಡ್ ಯಾವುದು, ಹೇಗೆ ಹೋಗ್ಬೇಕು, ಎಷ್ಟು ಅವರ್ ಒಳಗಡೆ ರೀಚ್ ಆಗಬೇಕು, ರಿಟರ್ನ್ ಹೇಗೆ, ಎಲ್ಲನೂ ಹೇಳ್ತಾ ಹೋಗ್ತೀನಿ. ವಿತ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪೂರ್ತಿ ವಿಡಿಯೋ ನೋಡಿ. ಮೈಸೂರಿಂದ ಹೊರಟಾಗ 3:30 ಆಗಿತ್ತು. ಅಲ್ಲಿಂದ 1 ಅವರ್ ಜರ್ನಿ, ಅರೌಂಡ್ 60 ಕಿಲೋಮೀಟರ್ಸ್. ನಾಗರಹೊಳೆ ಟೈಗರ್ ರಿಸರ್ವ್ ಸಿಗುತ್ತೆ. ಇಲ್ಲಿಂದ ನಾವು ಹೇಗೆ ಹೋಗ್ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇವಾಗ ನಾವು ನಾಗರಹೊಳೆ ಫಾರೆಸ್ಟ್ ನ ಎಂಟ್ರಿ ಆಗಕ್ಕೂ ಮುಂಚೆ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ಅಲ್ಲಿ ನಾವು ಫಸ್ಟ್ ವೆಹಿಕಲ್ ನಂಬರ್ ನ ಬರೆಸ್ಬಿಟ್ಟು ಎಷ್ಟು ಜನ ಹೋಗ್ತಾ ಇದೀವಿ ಹಾಗೂ ಎಲ್ಲಿ ಎಕ್ಸಿಟ್ ಆಗ್ತೀವಿ ಅಂತ ಕ್ಲೀನ್ ಆಗಿ ಅವ್ರ ಹತ್ರ ಬರೆಸ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಅವ್ರು ಬರ್ಕೊಟ್ಟಾಗಿಂದ 1 ಅವರ್ ವ್ಯಾಲಿಡಿಟಿ ಇರುತ್ತೆ. ಲೈಕ್ ಎಕ್ಸಾಂಪಲ್, ನಮಗೆ 4:28 ಬರ್ಕೊಟ್ಟಿದ್ದಾರೆ, ನಾವು 5:28ಗೆ ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿಲ್ಲ ಅಂತಂದ್ರೆ 1000 ರೂಪೀಸ್ ಪ್ಲಸ್ GST ಫೈನ್ ಇರುತ್ತೆ. ಮತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿರ್ತಾರೆ ಒಂದು ಬೋರ್ಡ್ ಅಲ್ಲಿ, ಯಾವ ದಿನ ಏನ್ ಸೈಟ್ ಆಗಿದೆ ಅಂತ, ಮತ್ತೆ ಟೈಮಿಂಗ್ಸ್ ಹಾಕಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಬೇಕು. ಲೈಕ್ ಇಲ್ಲಿ ಹಾಕಿದ್ದಾರೆ ನೋಡಿ, ವೆಹಿಕಲ್ ಮೂವ್ಮೆಂಟ್ ಟೈಮಿಂಗ್ಸ್ 6 AM to 6 PM. ಪಾಸ್ ಶುಡ್ ಬಿ ಟೇಕನ್ ಅಟ್ ದ ಎಂಟ್ರಿ ಗೇಟ್ ಅಂಡ್ ಪಾಸ್ ಶುಡ್ ಬಿ ರಿಟರ್ನ್ ಅಟ್ ಎಕ್ಸಿಟ್ ಗೇಟ್. ವೆಹಿಕಲ್ ಶುಡ್ ಬಿ ಪಾಸ್ ಅಟ್ ದ ಎಕ್ಸಿಟ್ ಗೇಟ್ ಬಿಫೋರ್ 1 ಅವರ್ ಡ್ಯೂರೇಷನ್. ಸ್ಪೀಡ್ ಲಿಮಿಟ್ ಹಾಕಿದ್ದಾರೆ. ಮತ್ತೆ ಆವಾಗಲೇ ಹೇಳಿದ್ನಲ್ಲ 1000 ರೂಪಾಯಿ ಫೈನ್ ಇರುತ್ತೆ ಲೇಟ್ ಆಗಿ ಹೋದ್ರೆ. ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ, ಮಿಡಲ್ ಅಲ್ಲಿ ಹಾರನ್ ಮಾಡಂಗಿಲ್ಲ. ಇದೆಲ್ಲ ನಮ್ ಒಳ್ಳೇದಕ್ಕೆ ಹಾಕಿರ್ತಾರೆ ಅವರು. ನೋಡಿ, ಈ ತರ ಒಂದು ಇನ್ಸ್ಟ್ರಕ್ಷನ್ ಲೆಟರ್ ಕೊಡ್ತಾರೆ. ಇದನ್ನ ನೋಡ್ಕೊಂಡು ಹಿಂದ್ಗಡೆ ನೋಡಿ ಇಲ್ಲಿ ಬರ್ದಿದ್ದಾರೆ ನಮ್ದು ವೆಹಿಕಲ್ ಎಷ್ಟು ಗಂಟೆಗೆ ಎಂಟ್ರಿ ಆಗಿದೆ, ಎಷ್ಟು ಗಂಟೆಗೆ ಎಕ್ಸಿಟ್ ಆಗ್ಬೇಕು, ವೆಹಿಕಲ್ ನಂಬರು, ಎಷ್ಟು ಜನ ಇದ್ದಾರೆ ಗಾಡಿ ಒಳಗಡೆ ಎಲ್ಲ ಬರ್ದಿರ್ತಾರೆ. ಇದನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಎಲ್ಲಿ ಎಕ್ಸಿಟ್ ಆಗ್ತೀವಿ ಅಲ್ಲಿ ಕೊಡ್ಬೇಕು. ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ಏನೇನ್ ಸಿಗುತ್ತೆ ನಮ್ಗೆ. ಅಟ್ಲೀಸ್ಟ್ ಒಂದು 5 ಅನಿಮಲ್ಸ್ ನ ಸೈಟ್ ಮಾಡಕ್ಕಾದ್ರೂ ಟ್ರೈ ಮಾಡೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನಾಗರಹೊಳೆ ಸಫಾರಿ ವೀರನ ಹೊಸಳ್ಳಿಲಿ ಎಂಟ್ರಿ ಆದ್ರೆ ಕುಟ್ಟಾಲೆ ಎಕ್ಸಿಟ್ ಆಗೋ ತನಕ ನಮಗೆ 25 ಕಿಲೋಮೀಟರ್ಸ್ ಇರುತ್ತೆ. ರೋಡು ಕೂಡ ಅಷ್ಟೇ ಚೆನ್ನಾಗಿರಲ್ಲ. ನಾವು ಪ್ಲಾನ್ ಮಾಡ್ಕೊಂಡು 1 ಅವರ್ ಅಲ್ಲಿ ಎಕ್ಸಿಟ್ ಆಗ್ಬೇಕು. ಆಲ್ಮೋಸ್ಟ್ ಇವಾಗ 5 ಕಿಲೋಮೀಟರ್ಸ್ ತನಕನೂ ಬಂದಿದೀವಿ. ಇನ್ನು ನಮ್ಗೆ ಏನೂ ಸೈಟ್ ಆಗಿಲ್ಲ. ನೋಡೋಣ, ಹಂಗೆ ನೋಡ್ತಾ ಇದೀವಿ, ಏನ್ ಸೈಟ್ ಆಗುತ್ತೆ ನೋಡೋಣ. ವಿಲ್ ಎಕ್ಸ್ಪ್ಲೋರ್, ಕಮ್. ಸಿಕ್ತು ಅಲ್ಲಿ ನೋಡಿ, ಅಲ್ಲಿ ಟೈಗರ್ ಸೈಡ್ ಆಗಿದೆ. ಅಲ್ಲಿ ಕೂತಿದೆ ನೋಡಿ, ಅಲ್ಲಿ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಝೂಮು. ಅಲ್ಲಿ ನೋಡಿ, ಅಲ್ಲಿ ಕೂತಿದೆ. ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ. ಎಸ್ ಓಹ್, ಅಂತೂ ಖುಷಿ ಆಯ್ತು ಸ್ಟಾರ್ಟಿಂಗ್ಗೆ ಟೈಗರ್ ನೋಡಿ. ಇವಾಗ ಸ್ವಲ್ಪ ಜೋಶ್ ಬಂದಿದೆ ನನಗೆ. ನೋಡೋಣ ಬನ್ನಿ ನೆಕ್ಸ್ಟ್ ಏನ್ ಸಿಗುತ್ತೆ ಅಂತ. ಒಂದು ಪ್ರಾಣಿ ನೋಡಿದ್ವಿ, ಇನ್ನು 4 ರಿಮೈನಿಂಗು. ಲೆಟ್ಸ್ ಎಕ್ಸ್ಪ್ಲೋರ್. ಇಲ್ಲಂತೂ ನಾಯಿಗಳ ತರ ಇದೆ ಜಿಂಕೆಗಳು. ರೋಡಲ್ಲೂ ನಾಯಿಗಳ ತರ ಜಿಂಕೆಗಳು ನಿಂತಿದೆ. ಅದು ಬಂಡಲ್ ಆಗಿ ನಿಂತಿದೆ ಜಿಂಕೆಗಳು. ಈ ರೋಡಲ್ಲಿ ಬಂದ್ರೆ ಆರಾಮಾಗಿ ನಿಮ್ಗೆ ಏನ್ ಸಿಕ್ಕಿಲ್ಲ ಅಂತಂದ್ರು ಜಿಂಕೆ ಅಂತೂ ಸಿಗುತ್ತೆ ಬಂಡಲ್ ಆಗಿ, ಆರಾಮಾಗಿ ನೋಡ್ಬೋದು. ನೋಡಿ, ರೋಡಲ್ಲೇ ನಿಂತಿದೆ ಜಿಂಕೆಗಳು. ಜಿಂಕೆ ಸೈಟ್ ಆಯ್ತು ನಮ್ಗೆ. ಇವಾಗ ಔಟ್ ಆಫ್ 5 2 ಕಂಪ್ಲೀಟೆಡ್. ನೋಡೋಣ ಬನ್ನಿ ಇನ್ನೇನ್ ಸಿಗುತ್ತೆ ನೆಕ್ಸ್ಟ್. ಹೋಗ್ತಾ ನನ್ಗೆ ಯಾವಾಗ್ಲೂ ಅಷ್ಟೇ ಈ ತರ ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಹೊಡೆಯುತ್ತೆ. ಅದ್ ಹೆಂಗೆ ಅಂತಂದ್ರೆ ಲೈಫಲ್ಲಿ ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಆ ತರ ಏನಾದ್ರೂ ಹೊಡೆಯುತ್ತೆ. ಏನಂದ್ರೆ ನಾವು ಯಾರನ್ನೂ ಯಾವತ್ತೂ ಫ್ರೆಂಡ್ಸು ಮಾಡ್ಕೋಬಾರ್ದು, ನಂಬರು ಇಸ್ಕೊಬಾರ್ದು. ಏನಕ್ಕಂತಂದ್ರೆ ಅವ್ರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ನೋಡಿ, ಇವಾಗ ನಾವು ಹಾಯ್ ಬಾಯಲ್ಲೂ ಇರ್ತೀವಿ, ಸಿಕ್ಕಿದಾಗ ಮಾತಾಡಿಸ್ತೀವಿ, ಅದು ಒಂಥರ ಬಾಂಡಿಂಗ್ ಚೆನ್ನಾಗಿರತ್ತೆ. ನಾವು ಯಾವಾಗ ಅವ್ರ ನಂಬರ್ ಇಸ್ಕೊಂತೀವಿ, ವಾಟ್ಸಪ್ಗೆ ಹೋಗ್ತೀವಿ, ಫೇಸ್ಬುಕ್ ಹೋಗ್ತೀವಿ, ಕಾಲ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಗೆ ಈಸಿ ಆಗಿರ್ತೀವಿ ಅವ್ರಿಗೆ ಸಿಗೋಕೆ. ಸೊ ಅವರು ಯಾವಾಗ ಬೇಕು ಒಂಥರ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ನು ಕಾಲ್ ಮಾಡಿದ್ರೆ ಸಿಗ್ತಾನೆ, ಆ ಥರ ಇರುತ್ತೆ. ನಾವು ಯಾವಾಗಲೂ ಹೇಗಿರ್ಬೇಕಂತಂದ್ರೆ ಹುಡಿಕೊಂಡು ಬರ್ಬೇಕು ನಮ್ಮನ್ನ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಯಾರಿಗೂ ನಂಬರ್ ಎಲ್ಲ ಕೊಡಕ್ಕೆ ಹೋಗಲ್ಲ. ಅದಂತ ನನ್ನ ಯಾರು ಹುಡಿಕೊಂಡ್ ಬರ್ತಾರಂತ ಅಲ್ಲ, ನಾನು ಸ್ವಲ್ಪ ತುಂಬ ಕ್ಲೋಸ್ ಆಗೋಕೆ ಯಾರ ಜೊತೆನೂ ಹೋಗಲ್ಲ. ಸಾರಿ, ಔಟ್ ಆಫ್ ದ ಟಾಪಿಕ್ ಹೋಗ್ಬಿಟ್ಟೆ. ಆಲ್ಮೋಸ್ಟ್ ನಾವು ಇವಾಗ ಇನ್ನೊಂದು 5 ಕಿಲೋಮೀಟರ್ಸ್ ತನಕ ಮುಂದೆ ಬಂದಿದ್ದೀವಿ. ಏನೂ ಸಿಗ್ತಾ ಇಲ್ಲ. ಬನ್ನಿ ಮುಂದೆ ಹೋಗಿ ನೋಡೋಣ ಏನು ಸಿಗುತ್ತೆ ಅಂತ. ಸಿಕ್ತು. ರಾಜರ ರಾಜ, ಮಹಾರಾಜ, ಆನೆ ಮಹಾರಾಜ. 3 ಆನೆ ಸಿಕ್ಕಿದೆ ನೋಡಿ. 1 ಮೇಲು, 1 ಫೀಮೇಲು, 1 ಮರಿ ಆನೆ. ಬ್ಯೂಟಿಫುಲ್ ಫ್ಯಾಮಿಲಿ ಇದು. ಆಕ್ಚುಲಿ ಸಕ್ಕತ್ತಾಗಿದೆ ಆನೆಗಳು ಮಾತ್ರ ನೋಡಕ್ಕೆ. ಆನೆ ಸೈಟ್ ಆಯ್ತು, ಸೂಪರ್.
ಅಂದಿವೆ ನೋಡಿ ನಾವು ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ತುಂಬಾ ಪಾಳ್ಟ್ ಬಿದ್ದಿರೋ ಮನೆಗಳು ಸಿಕ್ತು ನಮ್ಗೆ ನೋಡಕ್ಕೆ. ಅದು ಏನಂತ ಗೊತ್ತಾಗಿಲ್ಲ. ತುಂಬಾ ಮನೆಗಳಿದೆ ಲೆಫ್ಟ್ ಸೈಡ್ ಅಲ್ಲಿ, ಆಲ್ಮೋಸ್ಟ್ ಎಲ್ಲ ಪಾಳ್ಟ್ ಬಿದ್ದಿದೆ ಮನೆಗಳು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಸಿಕ್ತು ನೋಡಿ ಇಲ್ಲಿ. ಯಪ್ಪ, ಎಷ್ಟು ಆನೆಗಳು! 1, 2, 3, 4, ಅಲ್ಲೊಂದು ಲಾಸ್ಟಲ್ಲಿ ಅಂತಿದೆ ಮರದಿಂದ 5. ಕ್ರೇಜಿ ಇದಂತೂ. ಆ್ಯಕ್ಚುಲಿ ಇದು ಬೇಕಾಗಿದ್ದು ನಮಗೆ. ಇಲ್ಲಿ 2 ಆನೆಗಳಿದೆ. ಸೂಪರ್. ಲಾಸ್ಟ್ ಮೂಮೆಂಟಲ್ಲಿ ಒಂದು ಒಳ್ಳೆ ಸೈಟ್ ಆಯಿತು. ಫುಲ್ ಹ್ಯಾಪಿ. ಎಸ್. ನೋಡಿ ಪುನಃ ಜಿಂಕೆಗಳು ಸಿಗ್ತಾ ಇದೆ. ಜಿಂಕೆ ಇಲ್ಲಿ ನಾರ್ಮಲ್ ಅನ್ಸುತ್ತೆ. ಚೆಕ್ ಪೋಸ್ಟ್ ಹೋಗೋಕ್ಕೂ ಮುಂಚೆನೆ ಆಲ್ಮೋಸ್ಟ್ ಒಂದು 10 ಬೈಸನ್ ಸಿಕ್ತು ನಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆ, ಆಲ್ಮೋಸ್ಟ್ ಒಂದು 10 ಬೈಸನ್ ಇದೆ, ಎಲ್ಲ ಘಟಾನುಘಟಿಗಳೇ. ಫೈನಲಿ ಚೆಕ್ ಪೋಸ್ಟ್ ಬಂತು. ಇಲ್ಲಿ ನೋಡಿ ಏನೋ ಹೇಳ್ತಾ ಇದ್ದಾರೆ ರೇಂಜ್ ಅವರು. 528, 525ಗೆ ಬಂದು ರೀಚ್ ಆಗಿದ್ವಿ. 3 ಮಿನಿಟ್ಸ್ ಬೇಕನೆ. ಆದ್ರೂ ಇಲ್ಲಿ ರಿಟರ್ನ್ ಕೇಳ್ತಾ ಇದ್ದಾರೆ. ರಿಟರ್ನ್ ಅವ್ರೇನೋ ಬಿಡಲ್ಲ ಅಂತ ಇದ್ದಾರೆ. ನೋಡಿ ಈಗ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ 6 ಗಂಟೆ, ನೀವು 5 ಗಂಟೆ ಎಕ್ಸಿಟ್ ಆದ್ರೆ 6 ಗಂಟೆ ಕೊಡ್ಬೋದು. ಅದೇ ಅವ್ರು ಹೇಳ್ತಾ ಇದಾರೆ 6 o'clock ರಿಟರ್ನ್ ಇಲ್ಲಿ ಲಾಸ್ಟ್. ನೀವು ಬಂದಿರೋದು 525ಗೆ 1 hour ಹಂಗ 6 o'clock ಮೇಲ್ ಆಗ್ಬಿಡುತ್ತೆ. ನಾವು ನಿಮ್ಮ ರಿಟರ್ನ್ ಬಿಡಲ್ಲ, ಮೊದಲೇ ನೀವು ಇದನ್ನ ನೋಡ್ಲಿಲ್ವಾ ಅಂತ ಇದಾರೆ. ನಾವು ಆಕ್ಚುಲಿ ಇವಾಗ ಪುನಃ ಬಳಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಕುಟ್ಟ, ಹುಣಸೂರು, ಪುನಃ ಮೈಸೂರು ತುಂಬಾ ಲಾಂಗ್ ಆಗ್ಬಿಡುತ್ತೆ ನಮ್ಗೆ. ಏನ್ ಮಾಡಕ್ ಆಗಲ್ಲ, ಈ ತರ ಆಗುತ್ತೆ. ಸರಿಯಾದ ಪ್ಲಾನಿಂಗ್ ಇಲ್ಲ ಅಂದ್ರೆ ಈ ತರ ಆಗೇ ಆಗುತ್ತೆ. ನಾವಿಲ್ಲೇ ಸ್ವಲ್ಪ ಗೇಟ್ ಹತ್ರನೇ ವೆಯ್ಟ್ ಮಾಡ್ತಾ ಇದೀವಿ. ನೋಡೋಣ, ಒಂದ್ಸಲ ಲಾಸ್ಟ್ ರಿಕ್ವೆಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಒಂದು 10 ನಿಮಿಷ ಬಿಟ್ಕೊಂಡು ಹೋಗ್ತೀವಿ, ನೋಡೋಣ ಏನ್ ಹೇಳ್ತಾರೆ ಕೇಳೋಣ. ನಾವು ಇವಾಗ ಕುಟ್ಟ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಇದೀವಿ. ಟೈಮ್ ಬಂದು 5:45 ಆಗಿದೆ. ಒಂದ್ಸಲ ಕೇಳಿ ನೋಡ್ತೀವಿ. ಹೀಗೆ ಬಿಟ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ರಿಟರ್ನ್ ಮಾಮೂಲಿ ಬಳಸ್ಕೊಂಡೇ ಹೋಗ್ಬೇಕಾಗುತ್ತೆ. ಒಂದ್ ಚಾನ್ಸ್ ತಗೋತೀವಿ, ನೋಡೋಣ. ಎಸ್, ರೈಟ್. ಕರೆಕ್ಟ್ ಆಗಿ 5:56 ಇವಾಗ. ಆಫ್ಟರ್ ಸಮ್ ಕಾನ್ವರ್ಸೇಷನ್ ಅಣ್ಣ ಒಪ್ಕೊಂಡ ಬಿಡಕ್ಕೆ. ಅದು ಸ್ವಲ್ಪ ಟ್ವಿಸ್ಟ್ ಕೊಟ್ಟ. ಏನ್ ಟ್ವಿಸ್ಟ್ ಅಂತ ಹೇಳ್ತೀನಿ ಬನ್ನಿ ಇವಾಗ. ವೆರಿ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದು. ಇಲ್ಲಿ ಇದಾರಲ್ಲ ಈ ಹುಡುಗರ್ನ SD ಕೋಟೆಗೆ ಬಿಡ್ಬೇಕಂತೆ. ಏನ್ ವಿಷಯ ಅಂತಂದ್ರೆ, ಈ ಹುಡುಗರ್ದು ಅಂದಿವೆ ಬರ್ಬೇಕಾದ್ರೆ ಫಾರೆಸ್ಟ್ ಒಳಗಡೆ ಗಾಡಿ ಬಂದು ಆಫ್ ಆಗ್ಬಿಟ್ಟಿದೆ. ಏನೋ ರೇಡಿಯೇಟರ್ ಪ್ರಾಬ್ಲಮ್ ಆಗಿ ಗಾಡಿ ಆಫ್ ಆಗ್ಬಿಟ್ಟಿದೆಯಂತೆ. ಸೊ ಫಾರೆಸ್ಟ್ ಅವ್ರಿಗೆ ಕಾಲ್ ಮಾಡಿ ಅವರು ಫಾರೆಸ್ಟ್ ಅವ್ರನ್ನ ಕರೆಸ್ಕೊಂಡು ಮಿಡ್ ಆಫ್ ದ ಫಾರೆಸ್ಟ್ ಇಂದ ಇಲ್ಲಿಗೆ ಎಕ್ಸಿಟ್ ಪಾಯಿಂಟ್ಗೆ ಬಂದಿದ್ದಾರೆ. ಇವಾಗ ರಿಟರ್ನ್ ಹೋಗೋಕೆ ವೆಹಿಕಲ್ ಇಲ್ಲ ಅವ್ರ ಹತ್ರ. ಸೊ ಇವರು ರೇಂಜ್ ಆಫೀಸರ್ ಬಂದ್ಬಿಟ್ಟು ಇವ್ರನ್ನ SD ಕೋಟೆಗೆ ಡ್ರಾಪ್ ಮಾಡ್ಬಿಡಿ, ಇದೇ ಲಾಸ್ಟ್ ಟೈಮು, ಇನ್ಮೇಲೆ ಈ ತರ ಬರಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಕಳ್ಸೋದ್ರು. ಸೊ ನಾವು ಇವ್ರನ್ನೆಲ್ಲ ಹತ್ತಿಸ್ಕೊಂಡ್ವಿ. ಇವಾಗ ನನ್ಗೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಯ್ತು. ಏನಂತಂದ್ರೆ 1 hour ಟೈಮಿಂಗ್ ಕೊಟ್ಟಿರ್ತಾರೆ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀವಿ. ಸೊ ಅಲ್ಲಿಂದ ರಿಟರ್ನ್ ಬರಕ್ಕೆ ಆನ್ ಟೈಮ್ ಬಿಡ್ಬೋದಲ್ಲ, ಏನಕ್ಕೆ ನಾವು 1 hour ವೆಯ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಓಕೆ, ಅದೇನೋ ಹೋಗ್ಲಿ ಬಿಡಿ, ಅವ್ರದ್ದೇನೋ ಇರುತ್ತೆ. ಇವಾಗ ಸದ್ಯಕ್ಕೆ ನಮ್ಮನ್ನ ಬಿಟ್ರು ಒಳಗಡೆ ಹೋಗಕ್ಕೆ. ರಿಟರ್ನ್ ನಾವು ಆರಾಮಾಗಿ ಫಾರೆಸ್ಟ್ ಒಳಗಡೆ ಹೋಗ್ಬೋದು. ಇನ್ನ ಗೊತ್ತಲ್ಲ ನಿಮ್ಗೆ, ಔಟ್ ಆಫ್ 5 ಅಲ್ಲಿ 3 ಅನಿಮಲ್ ಸೈಟ್ ಆಗಿದೆ. ಜಿಂಕೆ, ಟೈಗರ್ ಸೈಟ್ ಆಯ್ತು, ಮತ್ತೆ ಎಲಿಫೆಂಟ್ ಸೈಟ್ ಆಯ್ತು. ಇನ್ನ 2 ಸೈಟ್ ಆಗ್ಬೇಕು. ನೋಡೋಣ ಬನ್ನಿ, ಏನಾರು ಅದು ಸಿಗುತ್ತಾ ಏನು ಅಂತ. ಆಲ್ಮೋಸ್ಟ್ ಇವಾಗ ಒಂದು 6 o'clock ತರ ಇದೆ. ನಡೀರಿ ಹೋಗೋಣ, ಏನ್ ಸಿಗುತ್ತೆ ನೋಡೋಣ. ಈ ಹುಡುಗರ್ನು ಹಂಗೆ SD ಕೋಟೆಗೆ ಬಿಡೋಣ. ಅಣ್ಣ ಹತ್ಬೇಕಾರೆ ಕೇಳ್ದ, ಬ್ಲಾಗಿಂಗ್ ಮಾಡ್ತಿದ್ರ ಹೆಂಗೆ ಅಂತ. ನಾನೇನು ಇಲ್ಲ ಅಂತಂದೆ, ಬಟ್ ಅವನಿಗೆ ಗೊತ್ತಾಯ್ತು. ನಡೀರಿ ಇವಾಗ ಹತ್ತಿದ್ರು ಹುಡುಗರು, ಹೋಗೋಣ, ಲೆಟ್ಸ್ ಗೋ. ನಾವೇನೋ ಅನ್ಕೊಂಡಿದ್ವಿ ಸುಮ್ಮನೆ ಹೇಳ್ತವ್ರೆ ಅಂತ, ಬಟ್ ಇಲ್ಲ. ಅಲ್ಲಿ ನೋಡಿ ಮಿಡಲ್ ಅಲ್ಲಿ ರೋಡ್ ಸೈಡ್ ಕಾರ್ ನಿಂತಿದೆ ಎಸ್ಟಿಮು, ಅದೇ ಇವ್ರ ಕಾರ್ ಅಂತೆ. ಪಾಪ ಈ ತರ ಬಂದು ಮಿಡಲ್ ಅಲ್ಲಿ ಕಾರ್ ಕೆಟ್ಟೋಗ್ಬಿಟ್ರೆ ಫಾರೆಸ್ಟ್ ಒಳಗಡೆ ಭಾರಿ ಅಜೀಬ್ ಆಗ್ಬಿಡುತ್ತೆ. ಆಕ್ಚುಲಿ ಇವರೆಲ್ಲ ಸಫಾರಿ ಮುಗಿಸ್ಕೊಂಡು ಬರ್ತಾ ಇರೋರು. ಇದು ಜೀಪ್ ಸಫಾರಿ. ಆಕ್ಚುಲಿ ಇಲ್ಲಿ 2 ತರ ಸಫಾರಿ ಇದೆ, ಜೀಪ್ ಸಫಾರಿ ಮತ್ತೆ ಬಸ್ ಸಫಾರಿ ಅಂತ. ಅದು ರೇಟು ಮತ್ತೆ ಅದೆಲ್ಲ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಇವಾಗ ಮುಂದೆ ಹೋಗೋಣ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಮಗೆ ಸಿಕ್ಕಿದ್ದೆ ಪುನಃ ಆನೆಗಳು. ಅದು ಒಳಗಡೆ ಹೋಗ್ತಾ ಇತ್ತು. ಲೇಟ್ ಆಗಿದೆ, ಮನೆಗೆ ಹೋಗಿ ಅಂತ ಹೇಳೋ ಥರ ಇತ್ತು. 2 ಆನೆ ಹೋಗ್ತಾ ಇದೆ ನೋಡಿ ಒಳಗಡೆ. ನೋಡಿದ್ವಿ, ನಮ್ಮ ಮುಂದ್ಗಡೆ ಒಂದು ವೆಹಿಕಲ್ ಇದೆ, XUV, ರೆಡ್ ಕಲರು. ಲೆಫ್ಟಲ್ಲೂ ಆನೆ, ರೈಟಲ್ಲೂ ಆನೆ. ಇಲ್ಲಿ ನೋಡಿ ರೈಟಲ್ಲಿ ಆನೆ ಒಂದೇ ಒಂದು ಸಿಂಗಲ್ ನಿಂತಿದೆ. ಅದಾದ್ಮೇಲೆ ಒಂದು 3 ಆನೆ ಒಟ್ಟಿಗೆ ನಿಂತಿದೆ. ಎಲ್ಲ ಗುಂಡು ಚೆನ್ನಾಗಿದೆ ಆನೆಗಳು. ಸೂಪರ್ ಅನ್ಕೊಳ್ಳಿ. ಹೊರ್ತು ರಿಟರ್ನ್ ಬಂದಿದ್ದಕ್ಕೂ ನಾವು ರೇಂಜ್ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರಗಳು ಇಲ್ಲಿಂದಾನೆ. ಇಲ್ಲಿ ಹಿಂದ್ಗಡೆ 4 ಜನ ಹತ್ತಿದ್ದಾರೆ. ಈ 4 ಜನದಲ್ಲಿ ಒಬ್ರು ಬ್ಲಾಗರ್ ಅಂತೆ. ಅವರು ಬಂದು ಪೈಲಟ್ ಕನ್ನಡಿಗ 46 ಅಂತ ಹೆವಿ ಕೂಳೆ ಹಬ್ಬಿಸ್ತಾ ಇದ್ದಾರೆ. ನೋಡಿ ರೋಡ್ ನೋಡ್ಬೋದು, ಯಾವುದು ವೆಹಿಕಲ್ಸ್ ಇಲ್ಲ, ನಮ್ದೊಂದೇ ವೆಹಿಕಲ್ ಇರೋದು. ಆಲ್ಮೋಸ್ಟ್ ಕತ್ಲೆ ಆಗ್ಬಿಟ್ಟಿದೆ, ರೋಡಲ್ಲಿ ಏನು ಕಾಣ್ತಾ ಇಲ್ಲ. ನೋಡಿ ಫುಲ್ಲು ಕಗ್ಗತ್ತಲೆ, ಫುಲ್ಲು ಡಾರ್ಕ್ ಇದೆ. ಅಮಾವಾಸ್ಯೆ ಬೇರೆ ಇವತ್ತು. ಫುಲ್ ಡಾರ್ಕ್, ರೋಡ್ ಒಂದೇ ಕಾಣ್ತಾ ಇರೋದು. ಮಿಡಲ್ ಅಲ್ಲಿ ಏನ್ ಬಂದ್ರು ಹೆವಿ ಆಫ್ ಆಗುತ್ತೆ ಮೀಟರ್ ಮಾತ್ರ. ಬಾಯ್ಸ್ ನ SD ಕೋಟೆ ಕಡೆ ಬಿಡ್ಬೇಕು. SD ಕೋಟೆಗೆ ಬೇರೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಹೋಗ್ಬೇಕು ಇವಾಗ ನಾವು.
ಆಕ್ಚುಲಿ ಇಲ್ಲಿ 3-4 ತರ ಎಕ್ಸಿಟ್ ಪಾಯಿಂಟ್ ಇದೆ, ಎಂಟ್ರಿ ಪಾಯಿಂಟ್ ಕೂಡ ಇದೆ. ನಾವು ಹೇಗೆ ಪ್ಲಾನ್ ಮಾಡ್ಕೊಂಡು ಬರ್ತೀವಿ, ಹೇಗೆ ಎಕ್ಸಿಟ್ ಆಗಬೇಕು ಅದೆಲ್ಲ ಮುಂಚೆನೆ ಪ್ಲಾನ್ ಮಾಡಿರ್ಬೇಕು. ಯಾಕಂದ್ರೆ ನಾವು ಮೈಸೂರು ಕಡೆಯಿಂದ ಬಂದ್ರೆ ಕುಟ ಕಡೆ ಎಕ್ಸಿಟ್ ಆದ್ರೆ ಹುಣಸೂರು ಮೇಲೆ ಬರ್ಬೋದು, ಇಲ್ಲ ಅಂತಂದ್ರೆ SD ಕೋಟೆಯಿಂದ ಎಂಟ್ರಿ ಆದ್ರೆ ಲೆಫ್ಟ್ ಬಂದ್ರೆ ಮೈಸೂರು ಕಡೆ ಎಂಟ್ರಿ ಆಗ್ಬೋದು. ಸುಮಾರು ತರ ಜಾಗಗಳಿದೆ ಇಲ್ಲಿ ಎಕ್ಸಿಟ್ ಆಗಕ್ಕೆ. ಕೇರಳ ಸೈಡ್ ಹೋಗುತ್ತೆ ರೋಡು. ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬನ್ನಿ. ಆಕ್ಚುಲಿ ಇಲ್ಲಿ ಕಾರ್ ಮಾತ್ರ ಅಲೋ ಮಾಡೋದು, ಓನ್ ಕಾರ್ ಇರಬೇಕು, ಬೈಕಲ್ಲಿ ಅಲೋ ಮಾಡಲ್ಲ. ಇದೊಂದು ವಿಷಯ ನಿಮ್ಮ ಗಮನದಲ್ಲಿ ಇರಲಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗೇ ಹೇಳೋದು ಮರ್ತೆ, ಇಲ್ಲಿ ಬರೀ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಮಾತ್ರ ಅಲೋ ಮಾಡೋದು, ನಾಟ್ ಇವನ್ ಎ ಗೂಡ್ಸ್ ವೆಹಿಕಲ್ಸ್. ಇಲ್ಲಿ ಅಣ್ಣ ಪೈಲಟ್ ಕನ್ನಡಿಗ 46 ಅವರು ಏನೇನೋ ದೆವ್ವದ ವಿಷಯ ಎಲ್ಲ ಹೇಳ್ತವ್ರೆ, ಹುಡುಗರಿಗೆ ಅವಳಿ ಇಕ್ತವ್ರೆ. ಆಕ್ಚುಲಿ ಎಲ್ಲರಿಗೂ ಕಷ್ಟಗಳಿರುತ್ತೆ, ಕೆಲಸಗಳಿರುತ್ತೆ, ಟೆನ್ಷನ್ ಇರುತ್ತೆ. ನಾವ್ ಏನೇ ಆದ್ರೂ ನಮ್ಗೆ ಒಂದು ಟೈಮ್ ಮಾಡ್ಕೊಂಡು ಈ ತರ ಫಾರೆಸ್ಟ್ ಬರಬೇಕು. ಇದೊಂಥರ ನಿಮ್ಗೆ ಒಂದು ಒಳ್ಳೆ ಥೆರಪಿ ಅಂತಾನೆ ಹೇಳ್ಬೋದು. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಪ್ರಾಣಿಗಳು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಓಕೆ, ನಮ್ಗೆ ಅಲ್ಲೇನೋ ಕಣ್ ತರ ಕಾಣ್ತಾ ಇದೆ. ಇದು ಬಂದು ಬೈಸನ್ನು, ರೋಡ್ ಸೈಡ್ ನಿಂತಿದೆ ಬೈಸನ್ನು. ಓಕೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೊಂದು ಬೈಸನ್ ಕೂಡ ಸಿಕ್ತು. ಆಲ್ಮೋಸ್ಟ್ ಇವಾಗ ನಾವು 4 ಅನಿಮಲ್ಸ್ ನೋಡ್ದಂಗಾಯ್ತು. ಸ್ಟಾರ್ಟಿಂಗ್ ಟೈಗರು ಮತ್ತೆ ಆನೆ ನೋಡಿದ್ವಿ, ಅದಾದ್ಮೇಲೆ ಜಿಂಕೆಗಳು ನೋಡಿದ್ವಿ, ಇವಾಗ ಬೈಸನ್ನು. ಓಕೆ, ಔಟ್ ಆಫ್ 4 ಆದ್ರೂ ನೋಡಿದೀವಿ, ಹ್ಯಾಪಿ. ಅದು ಸಫಾರಿಗೆ ಹೋಗ್ದೇನೆ. ನೀವು ಈ ಕಡೆ ಬಂದಿದ್ರೆ ನಿಮ್ಗೂ ಏನೇನು ಸಿಕ್ಕಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಈ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಪ್ಲಾನ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ, ಅಡ್ವೆಂಚರ್ ಆಗಿದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಓಕೆ, ವಿ ರೀಚ್ ದ ಚೆಕ್ ಪಾಯಿಂಟ್. ನೋಡಿ, ಇಲ್ಲಿ ಮುಂದೆ ಒಂಥರ ಲೈನ್ ತರ ಬಂದಿದೆ, ವಯರ್ ತರ. ಆಕ್ಚುಲಿ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಅನಿಮಲ್ಸ್ ಯಾವುದು ಬರಬಾರ್ದಂತ. ನಾವು ಅದನ್ನ ಆಫ್ ಮಾಡಕ್ ಹೇಳಿ ಎಕ್ಸಿಟ್ ಆದ್ವಿ. ಇದು ಬಂದು SD ಕೋಟೆ ಕಡೆ ಎಕ್ಸಿಟ್ ಆಗೋದು. ನಾವು ಬಂದು ಮೈಸೂರು ಕಡೆಯಿಂದ ಬಂದು ಎಂಟ್ರಿ ಆಗಿ ಕುಟ ಕಡೆ ಎಕ್ಸಿಟ್ ಆಗಿ ಪುನಃ ಕುಟ್ಟದಲ್ಲಿ ಎಂಟ್ರಿ ಆಗಿ SD ಕಡೆ ಎಕ್ಸಿಟ್ ಆದ್ವಿ. ಸೊ ಇದು ಸ್ವಲ್ಪ ನಮ್ಗೆ ಅಡ್ವೆಂಚರ್ ಆಗಿತ್ತು. ಅಲ್ಲಿಂದ SD ಕೋಟೆ ಬಂದು 12 ಕಿಲೋಮೀಟರ್ಸ್. ಹುಡುಗರು ಬಂದು SD ಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡ್ರು. ಕರುನಾಡು ಜನ್ಸ್ ಅಂತ ಇದೆ ಸರ್. ನಾವು ಆಕ್ಚುಲಿ ಇಲ್ಲಿ ನಾಗರಹೊಳೆಗೆ ಪ್ಲಾನ್ ಮಾಡಿದ್ದು ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅನ್ನಿಸ್ತು. ಲಾಸ್ಟ್ ಅಲ್ಲಿ ನಮಗ್ ಪ್ಲಾನಿಂಗೇ ಇರ್ಲಿಲ್ಲ ಇಲ್ಲಿಗೆ ಇವತ್ತು ಬರೋದು. ಏನೋ ಮಧ್ಯಾಹ್ನ ಪ್ಲಾನ್ ಮಾಡಿದ್ವಿ, ಬಂದ್ವಿ, ಪುನಃ ರಿಟರ್ನ್ ಬಂದ್ವಿ. ಅಲ್ಲಿ ಲೇಟ್ ಆಗತ್ತೆ ಅಂತ ರೇಂಜ್ ಆಫೀಸರ್ ಬಿಡ್ಲೇ ಇಲ್ಲ. ಅದಾದ್ಮೇಲೆ ಬಿಟ್ರು, ಹುಡುಗರು ಸಿಕ್ಕಿದ್ರು. ಹುಡುಗರು ಬಂದು SD ಕೋಟೆಗೆ ಡ್ರಾಪ್ ಮಾಡಿದ್ವಿ. ಒಂಥರ ಇವತ್ತು ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಹುಡುಗರ್ನ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.